ಸಾರಿಗೆ ಸಂಸ್ಥೆಯ 4 ನಿಗಮಗಳ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಹಿಂದೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸುಮಾರು 4 ಬಾರಿ ಸಭೆಯನ್ನು ನಡೆಸಿದ್ವಿ. ಮಾನ್ಯ ನಮ್ಮ ಸಾರಿಗೆ ಸಚಿವರ ಜೊತೆ 5 ಬಾರಿ ಸಭೆಯನ್ನು ನಮ್ಮ ಯೂನಿಯನ್ ಲೀಡರ್ಸ್ ಮಾತನಾಡಿದ್ದಾರೆ. ಒಟ್ಟು 11 ಸಭೆಗಳನ್ನು ಇಲ್ಲಿವರೆಗೆ ನಡೆಸಿದ್ದೀವಿ. ಈ ಸಭೆಗಳಲ್ಲಿ ಅವರು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದರು. ಅದರಲ್ಲಿ ಬಹುತೇಕ ಬೇಡಿಕೆಗಳನ್ನು ನಾವು ಈಡೇರಿಸಿದ್ದೇವೆ. ಆದರೂ ಸಹ ಇವರು ಮಾನ್ಯ ಕಾರ್ಮಿಕ ಆಯುಕ್ತರ ಮುಂದೆ ಒಂದು ದಾವೆಯನ್ನು ಸಹ ಹೂಡಿದ್ದಾರೆ. ಇದು ನಡಿಬೇಕಾದ್ರೆ ಕನ್ಸಿಲಿಯೇಷನ್ ನಡಿಬೇಕಾದ್ರೆ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಾರಿಗೆ ಸಂಸ್ಥೆ ವತಿಯಿಂದ ನಾವು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಎಸ್ಮಾವನ್ನು ಜಾರಿಗೆ ಮಾಡಿದ್ದೇವೆ. ಅದೇ ರೀತಿ ನೋ ವರ್ಕ್ ನೋ ಪೇ ಎನ್ನುವಂಥ ಒಂದು ಆದೇಶವನ್ನು ಸಹ ಹೊರಡಿಸಿದ್ದೇವೆ. ಮತ್ತು ಎಲ್ಲ ನೌಕರರಿಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದೇವೆ, ಇದರಲ್ಲಿ ಭಾಗಿಯಾಗಬೇಡಿ ಅಂತ. ಸೊ ಆದ್ದರಿಂದ ನಾವು ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಮಾಡಿದ್ದೇವೆ. ಜೊತೆಗೆ ಇವತ್ತು ಎಲ್ಲ ಇಡೀ ರಾಜ್ಯದ ಡೆಪ್ಟಿ ಕಮಿಷನರ್ಸ್ ಮತ್ತು SP, RTO ಮತ್ತು ನಮ್ಮ ಡಿವಿಷನಲ್ ಕಂಟ್ರೋಲರ್ ಅವರ ಜೊತೆ ಸಭೆಯನ್ನು ಏರ್ಪಡಿಸಿ ಈ ನಾಳೆ ಏನು ಕಾರ್ಯಕ್ರಮ ಇದೆ ಅದಕ್ಕೆ ನಾವು ಸುಮಾರು 2,000 ಬಸ್ಸುಗಳನ್ನು ಕೊಡ್ತಾ ಇದ್ದೀವಿ. ಸೊ ಅದರಲ್ಲಿ ಈ ಒಂದು ಸಮಾವೇಶಕ್ಕೆ 2,000 ಬಸ್ಸಲ್ಲಿ ಜನ ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ. ಇವತ್ತು ಸಂಜೆನೇ ಎಲ್ಲ ಬಸ್ಗಳು ಆ ಒಂದು ಸ್ಥಳಕ್ಕೆ ತೆರಳುತ್ತವೆ. ನಾಳೆ ಡೆಸ್ಟಿನೇಷನನ್ನು ಹೋಗಿ 20ನೇ ತಾರೀಕು ಏನು ಇವರು ಮುಷ್ಕರವನ್ನು ಕರೆ ಕೊಟ್ಟಿದ್ದಾರೆ, ಆ ಮುಷ್ಕರಕ್ಕೆ ಯಾರು ಬೆಂಬಲ ಕೊಡಬಾರ್ದು ಅಂತ ನಮ್ಮ ನೌಕರರಿಂದ ಮುಚ್ಚಳಿಕೆಯನ್ನು ಪಡ್ಕೊಂಡಿದ್ವಿ ಪ್ರತಿಯೊಬ್ಬರು ಅದಕ್ಕೆ. ಸೊ ಯಾವುದೇ ನೌಕರರು ಇದರಲ್ಲಿ ಭಾಗವಹಿಸಿದ್ರೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ನಮ್ಮ ಡಿವಿಷನಲ್ ಕಂಟ್ರೋಲರ್ಗೆ ನಾವು ಎಚ್ಚರಿಕೆಯನ್ನು ಸಹ ಕೊಟ್ಟು ಅವರಿಗೆ ಕಳಿಸಿದ್ದೀವಿ. ಜೊತೆಗೆ ಈ ಒಂದು ಡೆಪ್ಟಿ ಕಮಿಷನರ್ ಮತ್ತು SPಗಳು ಕಾನೂನನ್ನು ಕಾಪಾಡುವುದರ ಜೊತೆಗೆ ಅಲ್ಲಿ ಎಲ್ಲ ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ರಕ್ಷಣೆಯನ್ನು ಒದಗಿಸುವುದರ ಜೊತೆಗೆ ಖಾಸಗಿ ಮಾಲೀಕರು ಏನಿದ್ದಾರೆ ಅವ್ರ ಜೊತೆ ಮಾತನಾಡಿ ಖಾಸಗಿ ಬಸ್ಗಳನ್ನು ಆಪ್ರೇಟ್ ಮಾಡೋದಕ್ಕೆ ಮತ್ತು ಎಲ್ಲ ವಾಹನಗಳನ್ನು ಬಳಸಿಕೊಂಡು ಶಾಲಾ ವಾಹನಗಳಿರ್ಬೋದು, ಖಾಸಗಿ ವಾಹನಗಳಿರ್ಬೋದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಎನ್ನುವ ಒಂದು ಉದ್ದೇಶದಿಂದ ನಾವು ಈಗಾಗಲೇ ಈ ಒಂದು ಕ್ರಮವನ್ನು ತಗೊಂಡಿದ್ದೇವೆ. ಇತ್ತೀಚೆಗೆ ಇವತ್ತು ನಾನು TVಯಲ್ಲಿ ನೋಡ್ತಾ ಇದ್ದೆ, PIL ಸಹ ಹಾಕಿದ್ದಾರೆ. ಈ ಒಂದು PIL ಮೂಲಕ ಈಗಾಗಲೇ ಹಿಂದಿನ ಬಾರಿ ಇವರು ಸ್ಟ್ರೈಕ್ ಹೋದಾಗ ಮಾನ್ಯ ಮುಖ್ಯ ನ್ಯಾಯಾಧೀಶರು ಈ ಒಂದು PIL ಮೂಲಕ ಏನು ಸಾರಿಗೆ ನೌಕರರು ಮುಷ್ಕರ ಕರೆದಿದ್ರು ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದ್ದರು. ಅದೇ ರೀತಿ ಈ ಬಾರಿಯೂ ನಾಳೆ ದಿವಸ PIL ಬರ್ತಾ ಇದೆ. ಸೊ ಕೋರ್ಟ್ನಲ್ಲಿಯೂ ಸಹ ನಮ್ಮ ವಾದವನ್ನು ಮಂಡಿಸ್ತೀವಿ. ಸೊ ಅವರ ಏನು ಲೆಜಿಟಮೇಟ್ ಬೇಡಿಕೆಗಳಿದೆಯೋ ಅದೆಲ್ಲ ಈಡೇರಿಸಿದ್ವಿ. ಆದರೂ ಸಹ ಈ ರೀತಿ 6 ತಿಂಗಳಿಗೊಮ್ಮೆ ಇವರು ಸ್ಟ್ರೈಕ್ ಹೋಗೋದು ಸರಿಯಲ್ಲ. ನೌಕರರು ನಮ್ಮ ಜೊತೆ ಸಹಕಾರ ನೀಡುತ್ತಾರೆ, ಪ್ರತಿಯೊಬ್ಬರು ಭಾಗವಹಿಸ್ತಾರೆ, ನಮ್ಮ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಭರವಸೆಯನ್ನು ಇಟ್ಕೊಂಡು ನಾವು ಯಾವುದೇ ರೀತಿಯ ಸಾರಿಗೆ ವ್ಯತ್ಯಾಸ ಆಗದಂತೆ ನೋಡ್ಬೋದು. ಸರ್, ಈಗ ನಾಳೆ ಮುಷ್ಕರಕ್ಕೆ ಸಂಬಂಧಪಟ್ಟಾಗಿದೆ ಸರ್. 20ನೇ ತಾರೀಕಿಗೆ ಮುಷ್ಕರಕ್ಕೆ ಇದ್ದಾರೆ. ಪ್ಲಾನ್ B ಯಾವ ರೀತಿಯಾಗಿದೆ ಸರ್? ಎಷ್ಟು ಖಾಸಗಿ ಬಸ್ಗಳನ್ನು ನಿಲ್ಲಿಸಬೇಕು ಮಾಡಿದ್ದೀರಾ? ಜೊತೆ ಮೆಟ್ರೋ ಜೊತೆಗೆ ಮಾತುಕತೆ ಆಗಿದೆಯಾ? ಜೊತೆಗೆ ಎಷ್ಟು ಪ್ರೈವೇಟ್ ಬಸ್ಗಳನ್ನ ರಸ್ತೆಗೆ ಇಳಿಸುವಂಥ ಸಾಧ್ಯತೆ ಇದೆ? ಜೊತೆಗೆ ನೂತನವಾಗಿ ಕೂಡ ನಿಮ್ಮಲ್ಲಿ ನೇಮಕ ಆಗಿದ್ದಾರೆ ತುಂಬ ಜನ. ಅವ್ರು ಎಷ್ಟು ಜನ ಇದ್ದಾರೆ? ಅವ್ರ ಮುಖಾಂತರವಾಗಿ ಎಷ್ಟು ಬಸ್ಗಳನ್ನ ಸೇವೆ ಮಾಡ್ತಾರೆ ಅದೊಂದು ಚೂರು. ಸೊ ಈಗ ನಮ್ಮಲ್ಲಿ ಇಡೀ ಕರ್ನಾಟಕದಲ್ಲಿ 26,000 ಬಸ್ ಇದೆ. 26,000 ಬಸ್ಗಳು ಸಹ ನಡೆಯೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಯಾವುದೇ ನೌಕರರು ಇದರಲ್ಲಿ ಮುಷ್ಕರದಲ್ಲಿ ಭಾಗವಹಿಸ್ತಾರೆ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಇವರು ಕಾಲ್ ಮಾಡಿದಾಗಲೂ 98% ನಾವು ಸಕ್ಸಸ್ಸನ್ನು ಕಂಡಿದ್ವಿ. 98% ಆಪರೇಷನ್ಸನ್ನು ಮಾಡಿದ್ವಿ. ಸೊ BMTCL ಅಂತೂ 100% ಆಗಿತ್ತು. ಈ ಬಾರಿನೂ ಅದೇ ರೀತಿ ನಾವು ಮಾಡ್ತೀವಿ. ಯಾವುದೇ ನೌಕರರು ಇವರ ಮುಷ್ಕರದಲ್ಲಿ ಭಾಗವಹಿಸುವುದಿಲ್ಲ. ಬಹುತೇಕ ನಮ್ಮ ನೌಕರರು ಏನಿದ್ದಾರೆ ಅವರು ಸಂತೃಪ್ತರಾಗಿದ್ದಾರೆ. ಕಾರಣ ನಾವೇನು ಕೊಟ್ಟಿದ್ದೀವಿ ರಿವಿಷನ್ ಮಾಡಿ 12.5% ಹೈಕ್ ಕೊಟ್ಟಿದ್ದೀವಿ. 1,272 ಕೋಟಿ ಹಿಂಬಾಕಿ ಇತ್ತು, ಅದನ್ನು ಸಹ ಕೊಡೋದಕ್ಕೆ ಒಪ್ಕೊಂಡು ಈಗಾಗಲೇ 450 ಕೋಟಿ ಅವರ ಅಕೌಂಟ್ಗಳಿಗೆ ನಾವು ಹಾಕಿದ್ದೀವಿ. ಇದರಿಂದ ನೌಕರರು ಖುಷಿಯಾಗಿದ್ದಾರೆ. ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಅವರು ಎಂದಿನಂತೆ ಬಸ್ಸನ್ನು ನಡೆಸ್ತಾರೆ. ಯಾವುದೇ ಮುಷ್ಕರದಲ್ಲಿ ಯಾರೂ ಭಾಗವಹಿಸೋದಿಲ್ಲ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದೊಮ್ಮೆ ನಡೆದರೆ ಸರ್ ಪ್ಲಾನ್ B ಅಂತ ಈಗಾಗಲೇ ನಮ್ಮಲ್ಲಿ ಹೊಸದಾಗಿ ಸೇರಿರುವಂಥ ಒಂದು ನೌಕರರಿದ್ದಾರೆ. ಅವರು ಟ್ರೈನೀಸ್ ಅಂತ ಕರಿತೀವಿ. 2,000 ಜನ ಇದ್ದಾರೆ. ಮತ್ತು ಅದೇ ರೀತಿ ನಮ್ಮ ನಾರ್ತ್ ಕಾರ್ಪೊರೇಷನಲ್ಲಿಯೂ ಸಹ ಇದ್ದಾರೆ. ಅವರು ಸಹ ಇದರಲ್ಲಿ ಭಾಗವಹಿಸ್ತಾರೆ. ಸೊ ಹೀಗೆ ಸುಮಾರು 5,000 ಹೊಸದಾಗಿ ಸೇರಿದಂಥ ಡ್ರೈವರ್ಗಳಿದ್ದಾವೆ. ಜೊತೆಗೆ ನಮ್ಮ ಹತ್ರ ಒಂದು 5,000 ಔಟ್ಸೋರ್ಸ್ ಡ್ರೈವರ್ಸ್ ಇದ್ದಾರೆ. ಅವರನ್ನು ಬಳಸ್ಕೊಂಡು ಈ ಬಸ್ಗಳನ್ನು ಆಪ್ರೇಟ್ ಮಾಡ್ತೀವಿ.
ಜೊತೆಗೆ ಖಾಸಗಿ ಬಸ್ಗಳು ಎಷ್ಟು ಖಾಸಗಿ ಬಸ್ ಇದ್ದಾವೆ ಅವರಿಗೆ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೂಲಕ ಅವರಿಗೆ ಮುಕ್ತವಾಗಿ ಬಸ್ಗಳನ್ನು ಓಡಿಸೋದಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಆದೇಶವನ್ನು ಸಹ ಜಾರಿ ಮಾಡ್ತೇವೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ. ಎಲ್ಲ ಬಸ್ಗಳು ಎಂದಿನಂತೆ ಓಡ್ತವೆ, ಯಾರೂ ಮುಷ್ಕರದಲ್ಲಿ ಭಾಗವಹಿಸೋದಿಲ್ಲ.